ಜೊತೆಗೆ ಏನಂದ್ರೆ ಮಂತ್ರಿಮಂಡಲ ರಚನೆ ಇವತ್ತು ಆಗಿರುವಂತದ್ದು ಬಹಳ ಅತ್ಯಂತ ಸುಂದರವಾಗಿರುವಂತ ಮಂತ್ರಿಮಂಡಲ ಇವತ್ತು ನಾನು ಕಣ್ತುಂಬ ನೋಡ್ತಾ ಇದ್ದೆ ನನ್ನ ಟಿವಿಯಲ್ಲಿ. ನಾನು ಗಂಗಾವತಿಯಲ್ಲಿ ಬರ್ತಾ ಕೂಡ ಒಂದು ಇವತ್ತಂತೂ ಬಹಳ ಖುಷಿ ನಮಗೇನಂತಂದ್ರೆ ಭಾರತೀಯ ಜನತಾ ಪಕ್ಷ 187 ಕೋಟಿ ನಮ್ಮ ನಾಗೇಂದ್ರ ನುಂಗಿದ ಅಂತ ಹೇಳಿ ನಮ್ಮವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ನಾನಂತೂ ಒಂದು ಮಾತನ್ನು ಹೇಳಿದ್ದೆ, ನಾಗೇಂದ್ರ ಒಬ್ಬನೇ ನುಂಗಿಲ್ಲ, ಅವನ ಇದಕ್ಕೆ ಏನಂದ್ರೆ ಬೆಣ್ಣೆ ಹಚ್ಬಿಟ್ಟು ಕೃಷ್ಣನ ಒಂದು ಬೂತಿಗೆ ಎಲ್ಲರೂ ಕೂಡ ಸ್ನೇಹಿತರು ಬೆಣ್ಣೆ ತಿಂದಂಗೆ ನಾಗೇಂದ್ರಗೆ ಪಾಪ ಅವನ್ಗೆ ಏನಾದ್ರು ಟೋಟಲ್ ಒಂದು 10-20% ಅಮೌಂಟ್ ಕೊಟ್ಟಿರ್ತಾರೆ. ಉಳಿದಿದ್ದೆಲ್ಲ ಕೂಡ ತೆಲಂಗಾಣ, ಬಳ್ಳಾರಿ, ಗೋವಾ ಎಲೆಕ್ಷನ್ಗೆ ಹಣ ಬಳಸಿದ್ದಾರೆ. ಇದರಲ್ಲಿ ನಾಗೇಂದ್ರನ ಮುಂದೆ ಇಟ್ಟಿದ್ದಾರೆ. ಉಳಿದಿದ್ದ ಹಣ ಎಲ್ಲ ಇವರೇ ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಮೊಟ್ಟ ಮೊದಲು ಮಾಧ್ಯಮಗಳಲ್ಲಿ ಹೇಳಿದ್ದು ಜನಾರ್ದನಿತ್ತು. ಇವತ್ತು ಅದು ಸತ್ಯ ಆಯಿತು. ಯಾಕೆಂತಂದ್ರೆ ಇವತ್ತು ನಮ್ಮ ನಾಗೇಂದ್ರಗೆ ಆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ ಅಲ್ಲಿ ಅಪ್ರೂವಲ್ ಆಗಿಬಿಡ್ತಾ ಇದ್ದ. ದುಡ್ಡೆಲ್ಲ ನೀವು ತಿಂದು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸಿ ನನ್ನ ಬಲಿಪಶು ಮಾಡಿ ಜೈಲಿಗೆ ಹಾಕಿದ್ದೀರಿ, ಎಲ್ಲ ನಾನು ಕೋರ್ಟಲ್ಲಿ ಹೋಗಿ ನಾನು ನಿಂತ್ಕೊಂಡು ಹೇಳ್ಬಿಡ್ತೀನಿ ಅಂತ ಹೇಳಿ ಅಪ್ರೂವಲ್ ಆಗೋದಕ್ಕೆ ರೆಡಿ ಆಗಿದ್ದಕ್ಕೆ ಇವತ್ತು ನಾಗೇಂದ್ರಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಿರುವಂತ. ಇದರಲ್ಲೇನು ಎರಡನೇ ಮಾತೇನಿಲ್ಲ. ಹಾಗಾಗಿ ನನಗೂ ಕೂಡ ಒಂದು ರೀತಿ ನಾಗೇಂದ್ರ ಬಗ್ಗೆ ಅನುಕಂಪನ್ನು. ಕಾರಣ ಏನಂತಂದ್ರೆ ಪಾಪ ಅವನಿಗೆ ಕೊಟ್ಟಿದ್ದು ಒಂದು 10-20 ಕೋಟಿ ಕೊಟ್ಟು ಉಳಿದಿದ್ದೆಲ್ಲ ಅವ್ನು ತಿಂದ್ಬಿಟ್ಟು ನಮ್ಮ ಬಳ್ಳಾರಿಯವರು ಯಾವುದೇ ಪಾರ್ಟಿ ಆಗಿರ್ಲಿ ಬಲಿಪಶು ಮಾಡ್ಬಿಟ್ರಲ್ಲ, ಅದು ನೋವಿತ್ತು. ಇವತ್ತು ನಮ್ಮವನು ಕೂಡ ಕರೆಕ್ಟ್ ಆಗಿ ಅವರೆಲ್ಲರನ್ನ ನೀವೇನೇನ್ ತಿಂದಿದ್ದೀರಲ್ಲ ಅದೆಲ್ಲ ಪಟ್ಟಿ ಮಾಡಿ ಕೋರ್ಟ್ ಕೊಡ್ತೀನಿ ಅಂತ. ಜೊತೆಗೆ ಏನಂದ್ರೆ ಮಂತ್ರಿಮಂಡಲ ರಚನೆ ಇವತ್ತು ಆಗಿರುವಂತದ್ದು ಬಹಳ ಅತ್ಯಂತ ಸುಂದರವಾಗಿರುವಂತ ಮಂತ್ರಿಮಂಡಲ ಇವತ್ತು ನಾನು ಕಣ್ತುಂಬ ನೋಡ್ತಾ ಇದ್ದೆ ನನ್ನ ಟಿವಿಯಲ್ಲಿ. ನಾನು ಗಂಗಾವತಿಯಲ್ಲಿ ಬರ್ತಾ ಕೂಡ ಒಂದು ಇವತ್ತಂತೂ ಬಹಳ ಖುಷಿ ನಮಗೇನಂತಂದ್ರೆ ಭಾರತೀಯ ಜನತಾ ಪಕ್ಷ 187 ಕೋಟಿ ನಮ್ಮ ನಾಗೇಂದ್ರ ನುಂಗಿದ ಅಂತ ಹೇಳಿ ನಮ್ಮವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ನಾನಂತೂ ಒಂದು ಮಾತನ್ನು ಹೇಳಿದ್ದೆ, ನಾಗೇಂದ್ರ ಒಬ್ಬನೇ ನುಂಗಿಲ್ಲ, ಅವನ ಇದಕ್ಕೆ ಏನಂದ್ರೆ ಬೆಣ್ಣೆ ಹಚ್ಬಿಟ್ಟು ಕೃಷ್ಣನ ಒಂದು ಬೂತಿಗೆ ಎಲ್ಲರೂ ಕೂಡ ಸ್ನೇಹಿತರು ಬೆಣ್ಣೆ ತಿಂದಂಗೆ ನಾಗೇಂದ್ರಗೆ ಪಾಪ ಅವನ್ಗೆ ಏನಾದ್ರು ಟೋಟಲ್ ಒಂದು 10-20% ಅಮೌಂಟ್ ಕೊಟ್ಟಿರ್ತಾರೆ. ಉಳಿದಿದ್ದೆಲ್ಲ ಕೂಡ ತೆಲಂಗಾಣ, ಬಳ್ಳಾರಿ, ಗೋವಾ ಎಲೆಕ್ಷನ್ಗೆ ಹಣ ಬಳಸಿದ್ದಾರೆ. ಇದರಲ್ಲಿ ನಾಗೇಂದ್ರನ ಮುಂದೆ ಇಟ್ಟಿದ್ದಾರೆ. ಉಳಿದಿದ್ದ ಹಣ ಎಲ್ಲ ಇವರೇ ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಮೊಟ್ಟ ಮೊದಲು ಮಾಧ್ಯಮಗಳಲ್ಲಿ ಹೇಳಿದ್ದು ಜನಾರ್ದನಿತ್ತು. ಇವತ್ತು ಅದು ಸತ್ಯ ಆಯಿತು. ಯಾಕೆಂತಂದ್ರೆ ಇವತ್ತು ನಮ್ಮ ನಾಗೇಂದ್ರಗೆ ಆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ ಅಲ್ಲಿ ಅಪ್ರೂವಲ್ ಆಗಿಬಿಡ್ತಾ ಇದ್ದ. ದುಡ್ಡೆಲ್ಲ ನೀವು ತಿಂದು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸಿ ನನ್ನ ಬಲಿಪಶು ಮಾಡಿ ಜೈಲಿಗೆ ಹಾಕಿದ್ದೀರಿ, ಎಲ್ಲ ನಾನು ಕೋರ್ಟಲ್ಲಿ ಹೋಗಿ ನಾನು ನಿಂತ್ಕೊಂಡು ಹೇಳ್ಬಿಡ್ತೀನಿ ಅಂತ ಹೇಳಿ ಅಪ್ರೂವಲ್ ಆಗೋದಕ್ಕೆ ರೆಡಿ ಆಗಿದ್ದಕ್ಕೆ ಇವತ್ತು ನಾಗೇಂದ್ರಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಿರುವಂತ. ಇದರಲ್ಲೇನು ಎರಡನೇ ಮಾತೇನಿಲ್ಲ. ಹಾಗಾಗಿ ನನಗೂ ಕೂಡ ಒಂದು ರೀತಿ ನಾಗೇಂದ್ರ ಬಗ್ಗೆ ಅನುಕಂಪನ್ನು. ಕಾರಣ ಏನಂತಂದ್ರೆ ಪಾಪ ಅವನಿಗೆ ಕೊಟ್ಟಿದ್ದು ಒಂದು 10-20 ಕೋಟಿ ಕೊಟ್ಟು ಉಳಿದಿದ್ದೆಲ್ಲ ಅವ್ನು ತಿಂದ್ಬಿಟ್ಟು ನಮ್ಮ ಬಳ್ಳಾರಿಯವರು ಯಾವುದೇ ಪಾರ್ಟಿ ಆಗಿರ್ಲಿ ಬಲಿಪಶು ಮಾಡ್ಬಿಟ್ರಲ್ಲ, ಅದು ನೋವಿತ್ತು. ಇವತ್ತು ನಮ್ಮವನು ಕೂಡ ಕರೆಕ್ಟ್ ಆಗಿ ಅವರೆಲ್ಲರನ್ನ ನೀವೇನೇನ್ ತಿಂದಿದ್ದೀರಲ್ಲ ಅದೆಲ್ಲ ಪಟ್ಟಿ ಮಾಡಿ ಕೋರ್ಟ್ ಕೊಡ್ತೀನಿ ಅಂತ